ಕಾಲು ಕರೆಕ್ಟಾಗಿ ಅಲ್ಲಿ ಇಟ್ಟಿದ್ದೀರಾ, ಕೈ ಇಲ್ಲಿನೂ ಇಡ್ಬೋದು 34 ಹತ್ರ. 10 ಸೆಕೆಂಡ್ಸ್ ನಿಲ್ಲೋಣ ಹಿಂಗೆ. ಸೊ ಈ ಪೋಸ್ ಮಾಡೋದ್ರ ಮುಖಾಂತರ ಅವ್ರಿಗೆ ಏನೇನು ಕಷ್ಟ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಕೈ ಕೂಡ ಆ ಸ್ಟ್ಯಾನ್ಸ್ ಹಂಗಿಡೋಕೆ ಟ್ರೈ ಮಾಡಿ ಹಿಂಗೆ. ಎಸ್. ಸಮುದ್ರದಲ್ಲಿ ನಡಿಬೇಕಾದ್ರೆ ಫೀಲಿಂಗ್ ಹೇಗಿರುತ್ತೆ? ವಿಜ್ಞಾನ ಕಬ್ಬಿಣದ ಕಡಲೆಯಲ್ಲ, ಕಲೆಯ ಮೂಲಕ ವಿಜ್ಞಾನ ಕಲಿಕೆಯು ಸುಲಭ ಎಂಬುದನ್ನು ಬೆಂಗಳೂರಿನ ಸೈನ್ಸ್ ಗ್ಯಾಲರಿಯು ನಮಗೆ ತೋರಿಸಿಕೊಟ್ಟಿದೆ. ಆ ಸೈನ್ಸ್ ಗ್ಯಾಲರಿಯಲ್ಲಿ ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ. ಜಗದ ವಿಜ್ಞಾನ ಕಥನಗಳ ವಿಸ್ಮಯ ಲೋಕ ಇಲ್ಲಿ ಕಲೆಯಲ್ಲಿ ಅರಳಿದೆ. ನೀವು ಒಳಗೆ ಬರುತ್ತಿದ್ದಂತೆಯೇ ನಿತ್ಯ ಸೇವಿಸುವ ಆಹಾರ, ಅದರ ವೈವಿಧ್ಯ, ಸಂಸ್ಕೃತಿ ಎದುರುಗೊಳ್ಳುತ್ತದೆ. ಹೆಜ್ಜೆ ಹೆಜ್ಜೆಗೂ ಸೋಜಿಗದ ಪುಳಕ ಉಂಟಾಗುತ್ತದೆ. ಕೇರಳದ ಕೊಚ್ಚಿಯಲ್ಲಿನ ಬಿನಾಲೆ ಅಂತಾರಾಷ್ಟ್ರೀಯ ಕಲಾ ಪ್ರದರ್ಶನದಲ್ಲಿ ದೊರೆಯುವ ಅನುಭವವೇ ಈ ಸೈನ್ಸ್ ಗ್ಯಾಲರಿಯಲ್ಲೂ ಸಿಗುತ್ತದೆ. ವಿಜ್ಞಾನದ ಸರಾಗ ಕಲಿಕಾ ಅನುಭವವನ್ನು ದೇಶ ವಿದೇಶದ ಖ್ಯಾತ ಕಲಾವಿದರು ಕಲಾಕೃತಿಗಳಲ್ಲಿ ನೀಡಿದ್ದಾರೆ. ಇದಷ್ಟೇ ಅಲ್ಲದೆ ಪ್ರತಿಯೊಂದು ಆಹಾರ ಧಾನ್ಯದ ಬಟ್ಟಲಿನಲ್ಲಿ ಸೆನ್ಸಾರ್ ಇಡಲಾಗಿದ್ದು, ಮಧ್ಯಭಾಗದಲ್ಲಿ ಮುಸುಕಿನ ಜೋಳ, ಭತ್ತ ಸೇರಿದಂತೆ ಯಾವುದಾದರೂ ಧಾನ್ಯದ ಬಟ್ಟಲು ಇಡುತ್ತಿದ್ದಂತೆ ಬೆಳೆ ಹೇಗೆ ಬೆಳೆಯುತ್ತದೆ, ಧಾನ್ಯದೊಳಗಿನ ಪದರಗಳು ಹೇಗಿರುತ್ತವೆ, ಅದರಲ್ಲಿ ಯಾವ್ಯಾವ ಪೋಷಕಾಂಶಗಳು ಎಷ್ಟಿವೆ ಎಂಬೆಲ್ಲ ಮಾಹಿತಿಗಳ ದೃಶ್ಯ ವೈಭವ ತೆರೆದುಕೊಳ್ಳುತ್ತದೆ. ಇದರೊಂದಿಗೆ ಜಗತ್ತಿನ ಎಲ್ಲ ದೇಶಗಳ ಬಗೆ ಬಗೆಯ ಮಣ್ಣನ್ನು ಪುಟಾಣಿ ಗಾಜಿನ ಶೀಶೆಗಳಲ್ಲಿ ಸಂಗ್ರಹಿಸಿಡಲಾಗಿದ್ದು, ಭೂಮಿಯ ವೈವಿಧ್ಯ ಎಷ್ಟು ಅಗಾಧ ಎನಿಸುತ್ತದೆ. ಮಣ್ಣಿನ ರುಚಿಯನ್ನು ಇಲ್ಲಿ ಸವಿಯಲು ಬಟ್ಟಲುಗಳಿವೆ. ಸೌಂದರ್ಯವರ್ಧಕವಾಗಿ ಬಳಸುವ ಪಾಕಿಸ್ತಾನದ ಮುಲ್ತಾನಿ ಮಟ್ಟಿ, ದೇಶದ ಪಂಜಾಬ್, ಕರ್ನಾಟಕ, ತಮಿಳುನಾಡಿನ ಕೆಂಪು ಜೇಡಿ ಮಣ್ಣನ್ನು ಕೂಡ ಇಲ್ಲಿ ಸವಿಯಬಹುದು. ಇದರ ಪಕ್ಕದಲ್ಲೇ ನೆಲದ ಮೇಲೆ ಪಿಂಗಾಣಿಯಿಂದ ಕಲಾಕೃತಿಯನ್ನು ಸೃಷ್ಟಿಸಲಾಗಿದ್ದು, ಆಹಾರ, ಊಟದ ತಟ್ಟೆಗಳು ಹಾಗೂ ಮಾನವನ ಹಸಿವಿನ ಸಂಕೀರ್ಣ ಸಂಬಂಧವೊಂದನ್ನು ಕಲಾವಿದೆ ರಾಜಶ್ರೀ ಗೂಡಿ ತೋರಿಸಿಕೊಟ್ಟಿದ್ದಾರೆ. 300ಕ್ಕೂ ಹೆಚ್ಚು ಭತ್ತದ ತಳಿಗಳ ಮಾದರಿ ಗೋಡೆಯಲ್ಲಿ ಅರಳಿದ್ದು, ಪಕ್ಕದಲ್ಲಿಯೇ ಅದರ ಹೆಸರುಗಳ ಪಟ್ಟಿಯೂ ಇದೆ. ಇದರ ಸಮೀಪದಲ್ಲಿಯೇ ಧಾನ್ಯಗಳನ್ನು ಸಂಗ್ರಹಿಸುವ ಬಗೆಯನ್ನು ತಿಳಿಸಲು ಕಣಜದ ಮಾದರಿಯನ್ನು ಸೆಣಬಿನ ಚೀಲಗಳಿಂದ ಮಾಡಲಾಗಿದ್ದು, ಅದರೊಳಗೆ ಹೊಕ್ಕರೆ ಉಗ್ರಾಣದ ವಾಸನೆಯೇ ಬಡಿಯುತ್ತದೆ. ಆಹಾರವನ್ನು ಪೂರ್ವಿಕರು ಹೇಗೆ ಸಂಗ್ರಹಿಸುತ್ತಿದ್ದರೆಂಬ ಇಣುಕು ನೋಟವೊಂದನ್ನು ನೀವಿಲ್ಲಿ ದಕ್ಕಿಸಿಕೊಳ್ಳಬಹುದು. ಜಗತ್ತಿನ ಮಾರುಕಟ್ಟೆಗಳು ಯಾವ್ಯಾವು ಎಂಬುದರ ಮಾಹಿತಿಯೂ ಸಿಗುತ್ತದೆ. ಬೆಂಗಳೂರಿನ ಶಿವಾಜಿನಗರದ ರಸಲ್ ಮಾರುಕಟ್ಟೆಯೂ ಇಲ್ಲಿರುವುದು ವಿಶೇಷ. ಕಟಕ್ನ ಛತ್ರ ಬಜಾರ್, ಕೋಹಿಮಾದ ಮಾವೋ ಮಾರುಕಟ್ಟೆ ಇಲ್ಲಿವೆ. ಪ್ರತಿ ವರ್ಷವೂ ವಿಷಯವೊಂದನ್ನು ಆಧರಿಸಿ ವಿಜ್ಞಾನಿಗಳು, ತಂತ್ರಜ್ಞರು, ಕಲಾವಿದರು ಸೇರಿ ಇಲ್ಲಿ ಕಲಾಕೃತಿಗಳನ್ನು ರೂಪಿಸುತ್ತಾರೆ. ಪ್ರಸ್ತುತ ನಡೆಯುತ್ತಿರುವ ಕ್ಯಾಲರಿ ಪ್ರದರ್ಶನದಲ್ಲಿ ದೇಹಕ್ಕೆ ಶಕ್ತಿ ತುಂಬುವ ಆಹಾರದಲ್ಲಿನ ಕ್ಯಾಲರಿಗಳ ವಿನ್ಯಾಸ ಹೇಳುವ 36 ಪ್ರದರ್ಶಿಕೆಗಳು ಇವೆ. ಇದರ ಹೆಸರು ಕೃಷಿಕನೊಬ್ಬ ಕುಸ್ತಿಪಟ್ಟು ಅಂತ. ಸೊ ನಮಗೆ ಗೊತ್ತಲ್ಲ, ಫಾರ್ಮರ್ಸ್ ಅವ್ರದ್ದು ಲೈಫ್ ಈಸಿನಾ ಅಲ್ವಲ್ಲ. ಸೊ ಆ ಒಂದು ಅವರ ಫಿಸಿಕಲ್ ಮತ್ತು ಮೆಂಟಲ್ ಸ್ಟ್ರೆಸ್ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ಇಂಟರ್ಯಾಕ್ಟಿವ್ ಎಕ್ಸಿಬಿಟ್ನ ಮಾಡಿದ್ದಾರೆ. ಸೊ ಇಲ್ಲಿ ನಂಬರ್ಸ್ ಕಾಣಿಸ್ತಿದೆಯಲ್ಲ, ಇದೆಲ್ಲ ಒಂದು ಲೆಕ್ಸಿಕಾನಿಗೆ ಸೇರಿದ್ದು. ಈ ಲೆಕ್ಸಿಕಾನಲ್ಲಿ ಕೃಷಿಕರಿಗೆ ಎಷ್ಟೆಷ್ಟು ಕಷ್ಟಗಳಿದೆ ಅಂತ ಒಂದು 100 ಕಷ್ಟಗಳನ್ನ ಅದರಲ್ಲಿ ಈ ಆರ್ಟಿಸ್ಟ್ ತುಕ್ರಾಲ್ ಎಂತಗ್ರ ಅದನ್ನು ಲಿಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನಂಬರ್ಸ್ ಕಾಣಿಸ್ತಿದೆಯಲ್ಲ, 70, 35, 34, 32, 69. ಸೊ ಈ ನಂಬರ್ಗಳಲ್ಲಿ ನಿಮ್ಮ ಕಾಲು ಕೈ ಇಡಬೇಕು. ಸೊ 32 ಹತ್ರ ಕಾಲು ಇಡ್ಬೋದು ಕುತ್ಕೊಂಡು. ಹಾಂ ಇನ್ನೊಂದು ಕಾಲು ಕರೆಕ್ಟಾಗಿ ಅಲ್ಲಿ ಇಟ್ಟಿದ್ದೀರಾ, ಕೈ ಇಲ್ಲಿನೂ ಇಡ್ಬೋದು 34 ಹತ್ರ. ಎಸ್. ಹಾಂ. ಸೊ ಎಸ್. 10 ಸೆಕೆಂಡ್ಸ್ ನಿಲ್ಲೋಣ ಹಿಂಗೆ. ಸೊ ಇಲ್ಲಿ ನಾನು ಹೇಳ್ದಲ್ಲ 100 ಡಿಫ್ರೆಂಟ್ ಇಶ್ಯೂಸ್, ಅದು ಸೋಷಿಯೋ ಪೊಲಿಟಿಕಲ್, ಎಕನಾಮಿಕ್, ಫೈನಾನ್ಷಿಯಲ್, ಈ ಬೇರೆ ಬೇರೆ ಇಶ್ಯೂಸ್ನ ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ಈ ಒಂದು ಕೆಲವು ನಂಬರಲ್ಲಿ ಇವು ಒಂದೊಂದೇ ಸೆಪ್ರೇಟಾಗಿ ಎಕ್ಸಿಸ್ಟ್ ಆಗಲ್ವಲ್ಲ, ಲೈಫಲ್ಲಿ ಇವೆಲ್ಲನೂ ಕಷ್ಟಗಳು ಒಂದೇ ಸಾರಿ ಬರುತ್ತೆ. ಸೊ ಈ ಪೋಸ್ ಮಾಡೋದ್ರ ಮುಖಾಂತರ ಅವ್ರಿಗೆ ಏನೇನು ಕಷ್ಟ ಇದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಸೊ ಆ ರೀತಿ ಇದನ್ನು ಡಿಸೈನ್ ಮಾಡಿದ್ದಾರೆ.
ಸೊ ಕುಸ್ತಿ ಅನ್ನೋದು ತುಂಬ ಕಷ್ಟ ಅಲ್ಲ, ಅದು ಫಿಸಿಕಲಿ ನೀವು ರೈತರು ಕೆಲಸ ಮಾಡೋದ್ರಿಂದನೇ ಆ ಒಂದು ಸ್ಟ್ರೆಂತ್ ಅನ್ನೋದು ಬಂದಿರುತ್ತೆ. ಸೊ ಅದಕ್ಕೆ ಕುಸ್ತಿ ಕೂಡ ಸಾಧಾರಣವಾಗಿ ನಾರ್ಮಲ್ ಪೀಪಲ್ ಮಾಡೋದಕ್ಕಾಗಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಮಾಡಿದ್ದಾರೆ. ಮಕ್ಕಳು ಇಲ್ಲಿ ತುಂಬ ಇಷ್ಟಪಡ್ತಾರೆ. ಸೊ ಈ ನಂಬರ್ಸ್ 34, 70, ಆ ಕಡೆ 32, ಸೊ ಇದೆಲ್ಲ ಅವರ ಒಂದು ಲೆಕ್ಸಿಕಾನಲ್ಲಿ ಒಂದೊಂದು ಡಿಫ್ರೆಂಟ್ ಇಶ್ಯೂಸ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ. ಸೊ ಹಾಂ, ಆರ್ ಅಲ್ಲಿ ಕೂಡ ಜಂಪ್ ಮಾಡ್ಬೋದು, ಇಲ್ಲಿ ಹಾಂ, ಕೈ ಕೂಡ ಆ ಸ್ಟ್ಯಾನ್ಸ್ ಹಂಗಿಡೋಕೆ ಟ್ರೈ ಮಾಡಿ, ಹೀಗೆ. ಎಸ್, ಯಾ, ಎಸ್. ಇನ್ನು ಬಾಂಬೆ ಡಾಕ್ ಮೀನಿನ ಹಿನ್ನೆಲೆ ಕೂಡ ಗಮನ ಸೆಳೆಯುತ್ತದೆ. ಸಮುದ್ರದ ಜೀವ ವೈವಿಧ್ಯವನ್ನು ಅನಾವರಣಗೊಳಿಸುವ ಬಾಂಬೆ ಡಕ್ ಅನ್ನೋ ಒಂದು ಕಲಾಕೃತಿ ಇದೆ. ಆ ಕಲಾಕೃತಿ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಎಕ್ಸಿಬಿಟ್ ಹೆಸರು ಹೌ ಟು ಕುಕ್ ಬಾಂಬೆ ಡಕ್ ಇನ್ ವೇರಿಯಸ್ ವೇಸ್ ಅಂತ. ಸೊ ನಾವಿಲ್ಲಿ ನೋಡ್ಬೇಕಾದ್ರೆ ಈ ಬಾಂಬೆ ಡಕ್ ಅನ್ನೋ ಒಂದು ಫಿಶ್ ವೆರೈಟಿ ಇದೆ. ಸೊ ಇದನ್ನ ಹೇಗೆ ಹಿಡಿದ್ಬಿಟ್ಟು ಡ್ರೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಇನ್ಸ್ಟಾಲೇಷನ್ ಇದೆ. ಸೊ ನಾವು ನೋಡ್ಬೇಕಾದ್ರೆ ಡೆಂಟಲ್ ಪ್ಲಾಸ್ಟರ್ ಇಂದ ಮಾಡಿರೋ ಬಾಂಬೆ ಡಕ್ ಇದೆ, ಮತ್ತೆ ಕೆಳಗಡೆ ಸಿಲಿಕಾನ್ ಯೂಸ್ ಮಾಡಿ ಟೈಲ್ಸ್ ಮಾಡಿದ್ದಾರೆ. ಸೊ ನಾವು ಸಮುದ್ರದಲ್ಲಿ ನಡಿಬೇಕಾದ್ರೆ ಫೀಲಿಂಗ್ ಹೇಗಿರುತ್ತೆ ವೈಲ್ ವಿ ವಾಕ್ ಆನ್ ಇಟ್, ಅದ್ರ ಬಗ್ಗೆ ಕೆಳಗಡೆ ಟೈಲ್ಸ್ ಇದೆ. ಅಂಡ್ ಮೇಲೆ ನಾವು ಮ್ಯಾಪ್ ನೋಡ್ತಾ ಇದೀವಿ, ಬೇರೆ ಬೇರೆ ಮ್ಯಾಪ್. ಸೊ ಮುಂಬೈ ಮುಂಚೆ 7 ಐಲ್ಯಾಂಡ್ಸ್ ಆಗಿತ್ತು. ಸದ್ಯ ಲ್ಯಾಂಡ್ ರಿಕ್ಲಮೇಷನ್ ಇಂದ ಒಟ್ಟಿಗೆ ಮುಂಬೈ ಆಗಿದೆ. ಸೊ ಅದ್ರ ಬಗ್ಗೆ ಅದಿದೆ. ಮತ್ತೆ ನಾವು ಅಕ್ಕಪಕ್ಕ ನೋಡ್ಬೇಕಾದ್ರೆ ಸೈನೋಟೈಪ್ ಅಂತ ಪ್ರಿಂಟ್ಸ್ ಸಹ ಇದೆ. ಅದ್ನಲ್ಲಿ ಹೇಗೆ ಬೇರೆ ಬೇರೆ ರೆಸಿಪೀಸ್ ನಾ ಬಾಂಬೆ ಡಕ್ ಯೂಸ್ ಮಾಡ್ಬೋದು ಅನ್ನೋ ಬಗ್ಗೆ ರೆಸಿಪೀಸ್ ಕೂಡ ಇದೆ. ಹಾಗಿದ್ರೆ ನಡ್ಕೊಂಡು ಬರೋಣ. ಎಸ್. ಇಲ್ಲ, ಬರೀ ಸಮುದ್ರದ ಬೆಡ್ ಫ್ಲೋರ್ ಮಾತ್ರ ಫೀಲ್ ಆಗುತ್ತೆ. ಇಲ್ಲಿ ಏನಂದ್ರೆ ನಾನು ಈ ಬಾಂಬೆ ಡಕ್ ನೋಡ್ತಾ ಇದ್ವಿ, ಆದ್ರೆ ಈ ಬೇರೆ ಬೇರೆ ತರದ ಆರ್ಗ್ಯಾನಿಸಮ್ಸ್, ಮರೈನ್ ಆರ್ಗ್ಯಾನಿಸಮ್ಸ್ ನೋಡ್ತಾ ಇದ್ವಿ. ಯಾಕಂದ್ರೆ ನಾವು ಬಾಂಬೆ ಡಕ್ ಇರ್ಬೇಕಾದ್ರೆ ಈ ಆನಿಮಲ್ ಸಹ ಆ ನೆಟ್ ಒಳಗಡೆ ಬರುತ್ತೆ. ಸೊ ಅದನ್ನ ನಾವು ಬೈ ಕ್ಯಾಚ್ ಅಂತ ಹೇಳ್ತೀವಿ. ಸೊ ಆ ಬೈ ಕ್ಯಾಚ್ ನ ನಮ್ಗೆ ತೋರ್ಸ್ಕೊಡಕ್ಕೆ ಈ ಬೇರೆ ಬೇರೆ ತರದ ಆರ್ಗ್ಯಾನಿಸಮ್ ಸಹ ಆರ್ಟಿಸ್ಟ್ ಟೈಲ್ಸ್ ನ ಹಾಕಿದ್ದಾರೆ. ಬಾಂಬೆ ಡಕ್ ಅಂದ್ರೆ ಅದು ಮೀನು. ಎಸ್, ಆಕ್ಚುಲಿ ಹೆಸರು ಮೀನ್ದು, ಆದ್ರೆ ಅದ್ರದ್ದು ಹೆಸರು ಸ್ಟೋರಿ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಬಾಂಬೆ ಡಾಕ್ ಅಂತ ಒಂದು ಟ್ರೈನ್ ನಲ್ಲಿ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು. ಸೊ ಆ ಬಾಂಬೆ ಡಾಕ್ ನಲ್ಲಿ ಕೊರಿಯರ್ಸ್ ಮತ್ತೆ ಬೇರೆ ಬೇರೆ ಮೇಲ್ ಪೋಸ್ಟ್ ಸಹ ಹೋಗ್ತಿತ್ತು. ಬಟ್ ಸೊ ಈ ಟ್ರೈನ್ ಒಳಗಡೆ ಸ್ಟೇಷನ್ ಒಳಗಡೆ ಬಂದಾಗ ಜನರು ಬಾಂಬೆ ಡಾಕ್ ಆ ರಹಾ ಹೈ ಅಂತ ಹೇಳ್ತಿದ್ರು. ಆದ್ರೆ ಬ್ರಿಟಿಷರ್ಸ್ಗೆ ಬಾಂಬೆ ಡಾಕ್ ಅಂತ ಪ್ರೊನೌನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಬಾಂಬೆ ಡಾಕ್ ಇಸ್ ಕಮಿಂಗ್, ಬಾಂಬೆ ಡಾಕ್ ಇಸ್ ಕಮಿಂಗ್ ಅಂತ ಹೇಳಿದ್ರು. ಸೊ ಹಂಗೆ ಇಂಗ್ಲಿಷ್ ನಲ್ಲಿ ಬಾಂಬೆ ಡಕ್ ಅಂತ ಇದ್ರಿಗೆ ಹೆಸರು ಬಂತು. ಆದ್ರೆ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ನಲ್ಲಿ ಇದನ್ನ ಬಾಂಬಿಲ್ ಇಲ್ಲಾಂದ್ರೆ ಬಾಂಬ್ಲಿ ಅಂತ ಹೇಳ್ತೀವಿ. ರಾಗಿಯ ಕಣಜ ಎನ್ನುವಷ್ಟರ ಮಟ್ಟಿಗೆ ರಾಗಿಯನ್ನು ಬೆಳೆಯುತ್ತಿದ್ದ ಬೆಂಗಳೂರು ಈಗ IT ಸಿಟಿಯಾಗಿ ಬೆಳೆದು ನಿಂತಿದೆ. ರಾಜ್ಯ ರಾಜಧಾನಿಯಲ್ಲಿ ಈ ಮೊದಲಿದ್ದ ರಾಗಿಯ ಚಿತ್ರಣ ಹೇಗಿತ್ತು ಎಂಬುದು ಇಲ್ಲಿ ಅನಾವರಣಗೊಂಡಿದೆ. ನಾವೀಗ ರಾಗಿ.net ಎಂಬ ಕಲಾಕೃತಿಯ ಆವರಣದಲ್ಲಿದ್ದೀವಿ. ಇಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ ಬನ್ನಿ. ರಾಗಿ.net ಅನ್ನೋ ಈ ಪ್ರದರ್ಶಿಕೆ ಬೆಂಗಳೂರು ಬಗ್ಗೆ ಮಾತಾಡ್ತಿದೆ. ಸೊ ನಮಗೆ ಗೊತ್ತಲ್ಲ, ಮೊದಲು ಬೆಂಗಳೂರಲ್ಲಿ ಸಾಕಷ್ಟು ಅಗ್ರಿಕಲ್ಚರಲ್ ಫೀಲ್ಡ್ಸಲ್ಲಿ ರಾಗಿನೇ ಬೆಳೆಸ್ತಿದ್ದಿದ್ದು. ನಾವಿಲ್ಲಿ ನಿಂತಿರೋ ಭೂಮಿ, ಹೆಬ್ಬಾಳ, ಈ ಕಡೆ ಸಂಜಯ್ ನಗರ, ಇಲ್ಲೆಲ್ಲ ರಾಗಿ ಫೀಲ್ಡ್ಸ್ ಇರ್ತಿತ್ತು. ಆದರೆ ಇವಾಗ ಬೆಂಗಳೂರಿಗೆ ಬೇರೆಯೇ ಹೆಸರಿದೆ, ಸಿಲಿಕಾನ್ ವ್ಯಾಲಿ ಅಥವಾ IT ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ. ಸೊ ಈ ಟೆಕ್ ಪಾರ್ಕ್ಸ್ಗೆಲ್ಲ ಭೂಮಿ ಎಲ್ಲಿಂದ ಸಿಕ್ತು? ಕೆಲವು ವರ್ಷಗಳ ಹಿಂದೆ ಅದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದ್ದರೆ ಇವಾಗ ಟೆಕ್ ಪಾರ್ಕ್ಸ್ ಆಗಿ ಹೇಗೆ ಕನ್ವರ್ಟ್ ಆಯಿತು ಅನ್ನೋದೇ ಇಲ್ಲಿ ನೋಡ್ತೀವಿ. ನಮಗೆ ಆಹಾರದ ಮೇಲೆ ನಾವು ಯಾವಾಗಲೂ ಆಧಾರ ಪಟ್ಟಿರ್ತೀವಿ, ಆದರೆ ಇವಾಗ ಅಷ್ಟು ಆಧಾರ ಪಟ್ಟಿಲ್ಲ, ಯಾಕಂದರೆ ಲ್ಯಾಂಡ್ ಅನ್ನೋದೇ ಇಲ್ಲ. ಸೊ ಈ ಆರ್ಟಿಸ್ಟ್ ಸುರೇಖಾ ಅಂತ, ಅವರು ಬೆಂಗಳೂರು ಬೇಸ್ಡ್ ಆರ್ಟಿಸ್ಟ್. ಅವರು ಇಲ್ಲಿ ನೋಡ್ತಿದ್ದೀರಲ್ಲ, ಈ ಕೀಬೋರ್ಡ್ಸ್ ಜೊತೆಗೆ ರಾಗಿನ ಹಾಕಿದ್ದಾರೆ ಟು ರೆಪ್ರೆಸೆಂಟ್ ಲ್ಯಾಂಡ್ಸ್ಕೇಪ್ ಆಫ್ ಬೆಂಗಳೂರು. ಸೊ ಒಂದು ಏರಿಯಲ್ ವ್ಯೂ ಅಲ್ಲಿ ಬೆಂಗಳೂರು ಹೀಗೆ ಕಾಣಿಸುತ್ತೆ. ಆದರೆ ಇವಾಗ ಬೆಂಗಳೂರಲ್ಲಿ ರಾಗಿಗೆ ಜಾಗ ಇದೆಯಾ ಅಥವಾ ಬರೀ ಟೆಕ್ ಇನೋವೇಷನ್ಸ್ ಮತ್ತು ಈ ಟೆಕ್ ಇಂಡಸ್ಟ್ರೀಸ್ಗೆ ಮಾತ್ರ ಜಾಗ ಇದೆಯಾ ಅನ್ನೋದೇ ಇಲ್ಲಿ ನೋಡ್ತಿದ್ದಾರೆ. ಅದ್ರ ಜೊತೆಗೆ
ಅಭಿವೃದ್ಧಿ ಮತ್ತು ನಾಗರೀಕರಣದಿಂದ ನಮಗೆ ಬರೀ ಸಾಯಿಲ್ ಅಲ್ಲ, ನಮ್ಮ ಗಾಳಿ ಆಗಿರ್ಬೋದು, ಮಳೆ ನೀರು, ನಮ್ಮ ರಿವರ್ಸ್, ಈ ಬೇರೆ ಬೇರೆ ನ್ಯಾಚುರಲ್ ರಿಸೋರ್ಸಸ್ ಕೂಡ ಹೇಗೆ ಡಿಪ್ಲೀಟ್ ಆಗ್ತಿದೆ, ಅದ್ರ ಮೇಲೆ ಇಂಪ್ಯಾಕ್ಟ್ ಹೇಗಾಗಿದೆ ಅಂತ ಇವ್ರು ನೋಡ್ತಿದ್ದಾರೆ. ಸ್ಥಳೀಯ ಆಹಾರ ಸಂಸ್ಕೃತಿಯ ಮೇಲೆ ವಸಾಹತುಶಾಹಿಯ ದಾಳಿ, ಇಂಡೋನೇಷ್ಯಾ ಸೇರಿದಂತೆ ಆಗ್ನೇಯ ಏಷ್ಯಾ ದೇಶಗಳು ತಾಳೆ ರಬ್ಬರ್ ಕಣಜಗಳಾಗಿ ಬದಲಾದದ್ದು, ಜೀವವೈವಿಧ್ಯ ನಾಶವಾಗಿ ಒರಾಂಗುಟಾನ್, ಜಾವಾ, ಬಾಲಿಹುಲಿಗಳು ಮರೆಯಾದ ಕಥನಗಳ ಓಟ ಇಲ್ಲಿ ತೆರೆದುಕೊಳ್ಳುತ್ತದೆ. ಕೃಷಿ ಪರಿಕರಗಳು, ಕೀಟಗಳು, ಮುಂದಿನ ಭವಿಷ್ಯದ ಆಹಾರಗಳು ಸೇರಿದಂತೆ ವಿವಿಧ ಕಲಾಕೃತಿಗಳ ನೈಜ ಅನುಭವ ಸಿಗಲು ದೃಶ್ಯ ಶ್ರವ್ಯ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗಿದೆ. ಕಾಫಿ, ಅಡಕೆ, ಹೊಗೆಸೊಪ್ಪು, ಪರಂಗಿ, ಟೀ, ಮೆಕ್ಕೆಜೋಳ, ವೀಳ್ಯದೆಲೆ ಮೊದಲಾದ ವಿದೇಶದ ಬೆಳೆಗಳು ದೇಶಕ್ಕೆ ಬಂದ ಕಥನಗಳು ಇಲ್ಲಿ ಮೈದಾಳಿವೆ. ಇರುಳ, ತೋಡ, ಸೋಲಿಗ ಬುಡಕಟ್ಟು ಸಮುದಾಯಗಳು, ಕರಾವಳಿ, ಮಲೆನಾಡಿನಲ್ಲಿ ಬಳಸುವ ಆಹಾರಗಳ ದೃಶ್ಯ ವೈಭವವೂ ಇಲ್ಲಿದೆ. ಈಜಿಪ್ಟ್, ಸಿರಿಯಾ, ಚೀನಾ, ಇರಾನ್, ಟಿಬೆಟ್, ಜಪಾನ್, ರಷ್ಯಾ, ಅಮೆರಿಕದ ಅಲಾಸ್ಕಾ ಸೇರಿದಂತೆ ಎಲ್ಲ ಪ್ರದೇಶಗಳ ಜನರ ಊಟದ ತಟ್ಟೆಯಲ್ಲಿ ಏನಿರುತ್ತದೆ ಎಂಬ ಚಿತ್ರಗಳು ಅಡಕವಾಗಿವೆ. ಇದರಲ್ಲಿ ಮುಖ್ಯ ಮಾರ್ಗದರ್ಶಕ ಕಾರ್ಯಕ್ರಮ ಏನಂದರೆ ಎಕ್ಸ್ಪೆರಿಮೆಂಟರ್ ಪ್ರೋಗ್ರಾಮ್ ಮತ್ತು ಮೀಡಿಯೇಟರ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ನಲ್ಲಿ 18ರಿಂದ 30 ವಯಸ್ಸರ ಜನರಿಗೆ ನಾವು ಎಕ್ಸಿಬಿಷನ್ ಸ್ಪೇಸಲ್ಲಿ ಜನರೊಂದಿಗೆ ಕಾನ್ವರ್ಸೇಷನ್ಸ್ ಮಾಡಲಿಕ್ಕೆ ಮತ್ತು ಮಾತನಾಡಲಿಕ್ಕೆ ಅವಕಾಶ ನೀಡ್ತೀವಿ. ಅದರ ಮುಖಾಂತರ ಅವರು ಈ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ಕಲಿತು ಜನರಿಗೆ ಈ ಎಕ್ಸಿಬಿಷನನ್ನು ತಲುಪಿಸ್ಬೋದು ಅಂತ ನಮ್ಮ ಇಚ್ಛೆ. ಗ್ಲೋಬಲ್ ಸೈನ್ಸ್ ಗ್ಯಾಲರಿ ನೆಟ್ವರ್ಕ್ ಜಾಲದಲ್ಲಿ ಬೆಸೆದಿರುವ ಏಷ್ಯಾದ ಮೊದಲ ಗ್ಯಾಲರಿ ಇದಾಗಿದ್ದು 2024ರಿಂದ ಸಾರ್ವಜನಿಕರಿಗೆ ಮುಕ್ತವಾಗಿದೆ. ಪ್ರತಿ ವರ್ಷವೂ ಹೊಸತನದಲ್ಲಿ ಕಲಿಯುವ ಕಲೆಗಳು ಗ್ಯಾಲರಿಯಲ್ಲಿ ಅನಾವರಣಗೊಳ್ಳುತ್ತಿವೆ. ಇಲ್ಲಿಗೆ ಪ್ರವೇಶವೂ ಉಚಿತ. ನೋಡಿದ್ರಲ್ಲ, ಕಲಾವಿದರು, ತಂತ್ರಜ್ಞರು, ವಿಜ್ಞಾನಿಗಳು ಒಟ್ಟಾಗಿ ಸೇರಿದರೆ ಎಂಥ ಅಪೂರ್ವವಾದಂಥ ತಾಣವನ್ನು ನಿರ್ಮಿಸ್ಬೋದು ಅಂತ. ಇಂಥ ವಿಷಯಗಳಿಗಾಗಿ ನೋಡ್ತಾ ಇರಿ ಪ್ರಜಾವಾಣಿ.net.